ಹೆಡ್ಡಿಂಗ್ ಟ್ಯಾಗ್ಸ್ ಹಾಗೂ ಪ್ಯಾರಾಗ್ರಾಫ್ ಟ್ಯಾಗ್ ಬಗ್ಗೆ ಕಲಿಯೋಣ. ಸೊ ನೀವು ಸ್ಕೂಲಲ್ಲಿರುವಾಗ ನೋಟ್ಸ್ ಬರಿಬೇಕಿದ್ರೆ ನೀವೊಂದು ಹೊಸ ಚಾಪ್ಟ್ರನ್ನು ಸ್ಟಾರ್ಟ್ ಮಾಡುವಾಗ ಸೊ ಆ ಚಾಪ್ಟ್ರಿನ ನೇಮನ್ನು ನೀವು ಆ್ಯಸ್ ಅ ಹೆಡ್ಡಿಂಗ್ ಬರಿತೀರಿ ಅಲ್ವಾ. ಸೊ ಅದೇ ಥರ ನೀವು ಒಂದು ವೆಬ್ಸೈಟನ್ನು ಡಿಸೈನ್ ಮಾಡುವಾಗ ಸೊ ಒಂದು ವೆಬ್ಸೈಟಲ್ಲಿ ಹಲವಾರು ಸೆಕ್ಷನ್ಸ್ಗಳಿರುತ್ತೆ. ಸೊ ಈಚ್ ಸೆಕ್ಷನಿಗೆ ಹೆಡ್ಡಿಂಗನ್ನು ಕೊಡಲಿಕ್ಕೆ ನಾವು ಈ ಹೆಡ್ಡಿಂಗ್ ಟ್ಯಾಗ್ಸನ್ನು ಯೂಸ್ ಮಾಡ್ತೀವಿ. ಓಕೆ, ಸೊ ಈ ಹೆಡ್ಡಿಂಗ್ ಟ್ಯಾಗ್ಸಲ್ಲಿ 6 ರೀತಿಯ ಹೆಡ್ಡಿಂಗ್ ಟ್ಯಾಗ್ಸ್ಗಳಿದೆ. ಸೊ ಯಾವುದೆಲ್ಲ ಅಂದರೆ H1 ಟ್ಯಾಗ್, H2 ಟ್ಯಾಗ್, H3, H4, H5 ಹಾಗೂ H6. ಓಕೆ, ಸೊ ಈ ಒಂದೊಂದಾಗಿ ಈ ಟ್ಯಾಗ್ಸ್ಗಳನ್ನು ನೋಡೋಣ. ಸೊ ಮೊದಲು H1 ಟ್ಯಾಗ್. ಸೊ ಇಲ್ಲಿ ನಾನು ಹೆಲೋ ವರ್ಲ್ಡ್ ಅಂತ ಬರಿತೀನಿ. ಓಕೆ, ಸೊ ಇದನ್ನು ಸೇವ್ ಮಾಡಿ ಇವಾಗ ಬ್ರೌಸರಲ್ಲಿ ನೋಡಿದರೆ ನಿಮಗೆ ಹೆಲೋ ವರ್ಲ್ಡ್ ಅಂತ ಡಿಸ್ಪ್ಲೇ ಆಗ್ತಾ ಇದೆ. ಸೊ ಇವಾಗ ನಾನು H2 ಟ್ಯಾಗನ್ನು ಯೂಸ್ ಮಾಡ್ತೀನಿ. ಸೊ ಇಲ್ಲಿ ಕೂಡ ಹೆಲೋ ವರ್ಲ್ಡ್ ಅಂತ ಬರಿತೀನಿ. ಓಕೆ, ಸೇವ್ ಮಾಡಿ. ಸೊ ಇಲ್ಲಿ ನೀವು ಡಿಫ್ರೆನ್ಸ್ ಕಾಣ್ಬೋದು. ಸೊ ಈ ಹೆಲೋ ವರ್ಲ್ಡ್ಗಿಂತ ಈ ಹೆಲೋ ವರ್ಲ್ಡ್ ತುಂಬ ಚಿಕ್ಕದಾಗಿದೆ. ಓಕೆ, ಸೊ ಸೈಜ್ ಡಿಕ್ರೀಸ್ ಆಗಿದೆ. ಸೊ ಇದೇ ಥರ ನಾವು H3, H4, H5 ಹಾಗೆ H6 ಟ್ಯಾಗನ್ನು ಬರೆಯೋಣ. ಓಕೆ, ಇಲ್ಲಿ ಪೇಸ್ಟ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಇವಾಗ ನೀವು ಬ್ರೌಸರಲ್ಲಿ ನೋಡಿದರೆ ನಿಮಗೆ ಒಂದೊಂದು ಹೆಲೋ ವರ್ಲ್ಡ್ ನಿಮಗೆ ಒಂದೊಂದು ಸೈಜಲ್ಲಿ ಕಾಣಿಸ್ತಾ ಇದೆ ಅಲ್ವಾ. ಸೊ ಇಲ್ಲಿ H1 ಟ್ಯಾಗ್ ತುಂಬ H1 ಟ್ಯಾಗಲ್ಲಿ ನೀವು ಏನೇ ಟೆಕ್ಸ್ಟ್ ಬರೆದ್ರೂ ಅದು ಲಾರ್ಜೆಸ್ಟ್ ಫಾಂಟ್ ಸೈಜಲ್ಲಿ ನಿಮ್ಮ ಟೆಕ್ಸ್ಟನ್ನು ತೋರಿಸುತ್ತೆ. ಅದೇ ಥರ ನೀವು H6 ಟ್ಯಾಗಲ್ಲಿ ಏನೇ ಟೆಕ್ಸ್ಟ್ ಬರೆದ್ರೂ ಅದು ತುಂಬ ಚಿಕ್ಕದಾಗಿ ಕಾಣುತ್ತೆ. ಓಕೆ, ಈ ಥರ ನೀವು ನಿಮ್ಮ ವೆಬ್ಸೈಟಲ್ಲಿ ಹೆಡ್ಡಿಂಗಿಗೆ ಯಾವುದಾದ್ರೂ ಈ ಒಂದು ಟ್ಯಾಗಲ್ಲಿ ನೀವು ನಿಮ್ಮ ಹೆಡ್ಡಿಂಗ್ಸನ್ನು ಬರಿಬೋದು. ಓಕೆ, ಸೊ ನೆಕ್ಸ್ಟ್ ನಾವು ಪ್ಯಾರಾಗ್ರಾಫ್ ಟ್ಯಾಗನ್ನು ಬರೆಯೋಣ. ಸೊ ಪ್ಯಾರಾಗ್ರಾಫ್ ಟ್ಯಾಗ್. ಓಕೆ, ಸೊ ಪ್ಯಾರಾಗ್ರಾಫ್ ಟ್ಯಾಗನ್ನು ಯಾಕೆ ಯೂಸ್ ಮಾಡ್ತೀವಿ ಅಂದರೆ ನಿಮ್ಮ ವೆಬ್ಸೈಟಲ್ಲಿ ಯಾವುದಾದ್ರೂ ಒಂದು ಪ್ಯಾರಾಗ್ರಾಫ್ ನಿಮಗೆ ಡಿಸ್ಪ್ಲೇ ಮಾಡಬೇಕು ಅಂದರೆ ನೀವು ಪ್ಯಾರಾಗ್ರಾಫ್ ಟ್ಯಾಗನ್ನು ಯೂಸ್ ಮಾಡ್ಬೋದು. ಸೊ ಪ್ಯಾರಾಗ್ರಾಫ್ ಬರೀಲಿಕ್ಕೆ ನೀವು P ಟ್ಯಾಗನ್ನು ಯೂಸ್ ಮಾಡಬೇಕಾಗತ್ತೆ. ಓಕೆ, ಸೊ ಈ P ಟ್ಯಾಗ್ ಒಳಗೆ ನೀವು ಏನೇ ಬರೆದ್ರೂ ಅದೊಂದು ಪ್ಯಾರಾಗ್ರಾಫ್ ಆಗಿ ಡಿಸ್ಪ್ಲೇ ಆಗುತ್ತೆ. ಓಕೆ, ಸೊ ಇಲ್ಲಿ ನಾನು ಒಂದು ಡಮ್ಮಿ ಟೆಕ್ಸ್ಟನ್ನು ಪೇಸ್ಟ್ ಮಾಡ್ತೀನಿ. ಓಕೆ, ಸೊ ಇವಾಗ ಬ್ರೌಸರಲ್ಲಿ ನೋಡಿದರೆ ನಿಮಗೆ ಇಲ್ಲಿ ಒಂದು ಪ್ಯಾರಾಗ್ರಾಫ್ ಡಿಸ್ಪ್ಲೇ ಆಗ್ತಾ ಇದೆ. ಓಕೆ, ಸೊ ಈ ಥರ ನೀವು ಒಂದು ಪ್ಯಾರಾಗ್ರಾಫನ್ನು ಬರೆಯೋದಿದ್ರೆ ನೀವು P ಟ್ಯಾಗಿನ ಯೂಸ್ ಮಾಡ್ಬೋದು. ಓಕೆ, ಸೊ ನೀವು ಈ P ಟ್ಯಾಗ್ ಒಳಗೆ ನೀವು ಬೇರೆ ಟ್ಯಾಗ್ಸ್ ಕೂಡ ಯೂಸ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಇಲ್ಲಿ ನಾನು ಸ್ಟ್ರಾಂಗ್ ಟ್ಯಾಗ್ ಅಂತ ಅನ್ನು ಯೂಸ್ ಮಾಡ್ತೀನಿ. ಸೊ ಸ್ಟ್ರಾಂಗ್. ಓಕೆ, ಇದನ್ನು ಇಲ್ಲಿ ಪೇಸ್ಟ್ ಮಾಡ್ತೀನಿ. ಸೊ ಇದು ಹೇಗೆ ಡಿಸ್ಪ್ಲೇ ಆಗುತ್ತೆ ಅಂತ ನೋಡೋಣ. ಸೊ ಇಲ್ಲಿ ನೋಡಿ ನಿಮಗೆ ಈ ಟೆಕ್ಸ್ಟ್ ಬೋಲ್ಡಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ. ಓಕೆ, ಸೊ ನಿಮಗೆ ಯಾವುದಾದ್ರೂ ಒಂದು ಟೆಕ್ಸ್ಟ್ ಬೋಲ್ಡಲ್ಲಿ ಡಿಸ್ಪ್ಲೇ ಆಗಬೇಕು ಅಂದರೆ ನೀವು ಸ್ಟ್ರಾಂಗ್ ಟ್ಯಾಗನ್ನು ಯೂಸ್ ಮಾಡ್ಬೋದು. ಅದೇ ಥರ ಇನ್ನೊಂದು ಟ್ಯಾಗ್ ಇದೆ, ಅದು ಎಂಫಸಿಸ್ ಟ್ಯಾಗ್. ಓಕೆ, ಸೊ ನೀವು EM ಟ್ಯಾಗ್ ಅಂತಲೂ ಹೇಳ್ಬೋದು. ಸೊ ಇದನ್ನು ಯೂಸ್ ಮಾಡೋದ್ರಿಂದ ನಿಮ್ಮ ಫಾಂಟ್ ಇಟ್ಯಾಲಿಕ್ ಸ್ಟೈಲಲ್ಲಿ ಡಿಸ್ಪ್ಲೇ ಆಗುತ್ತೆ. ಓಕೆ, ಸೊ ಇಲ್ಲಿ ನೀವು ನೋಡ್ಬೋದು. ಸೊ ಇಟ್ಯಾಲಿಕ್ ಫಾಂಟ್ ಸೈಜಲ್ಲಿ ಡಿಸ್ಪ್ಲೇ ಆಗಿದೆ. ಸೊ
ಇದೇ ಥರ ನಿಮಗೆ ಒಂದು ಏನು ಸೆಂಟೆನ್ಸ್ ಮೇಲೆ ಸ್ಟ್ರೈಕ್ ಔಟ್ ಮಾಡಬೇಕು ಅಂದರೆ ನೀವು DEL ಟ್ಯಾಗನ್ನು ಯೂಸ್ ಮಾಡ್ಬೋದು. ಓಕೆ, ಸೊ ಇದನ್ನು ನಾನು ಇಲ್ಲಿ ಪೇಸ್ಟ್ ಮಾಡ್ತೀನಿ. ಓಕೆ, ಸೊ ಇಲ್ಲಿ ನೀವು ನೋಡ್ಬೋದು ಈ ಟೆಕ್ಸ್ಟ್ ಸ್ಟ್ರೈಕ್ ಔಟ್ ಆಗಿದೆ. ಓಕೆ, ಸೊ ಈ HTML5ಗಿಂತ ಮುಂಚೆ ನಾವು ಈ ಸೇಮ್ ಫಂಕ್ಷನಾಲಿಟಿಗೆ ನಾವು ಬೇರೆ ಟ್ಯಾಗ್ಸ್ಗಳನ್ನು ಯೂಸ್ ಮಾಡ್ತಿದ್ವಿ. ಅಂದರೆ ನೀವು ಒಂದು ಫಾಂಟನ್ನು ಬೋಲ್ಡ್ ಮಾಡಬೇಕಿದ್ರೆ ನೀವು B ಟ್ಯಾಗನ್ನು ಯೂಸ್ ಮಾಡ್ತಿದ್ವಿ. ಓಕೆ, ಸೊ ಈ B ಟ್ಯಾಗ್ ಕೂಡ ಫಾಂಟನ್ನು ಏನು ಬೋಲ್ಡಾಗಿ ಡಿಸ್ಪ್ಲೇ ಮಾಡುತ್ತೆ. ನೋಡಿ, ಸೊ ಇಲ್ಲಿ ಬೋಲ್ಡಾಗಿ ಡಿಸ್ಪ್ಲೇ ಆಗಿದೆ. ಸೊ ಅದೇ ಥರ ಇಟ್ಯಾಲಿಕ್ ಫಾಂಟ್ ಸ್ಟೈಲಿಗೆ I ಅನ್ನೋ ಟ್ಯಾಗನ್ನು ಯೂಸ್ ಮಾಡ್ತಿದ್ವಿ. ಓಕೆ, ಇದನ್ನು ಇಲ್ಲಿ ಪೇಸ್ಟ್ ಮಾಡ್ತೀನಿ. ಸೊ ಇಲ್ಲಿ ನೋಡೋದಾದರೆ ನಿಮಗೆ ಇಟ್ಯಾಲಿಕಲ್ಲಿ ಡಿಸ್ಪ್ಲೇ ಆಗಿದೆ. ಓಕೆ, ಸೊ ಅದೇ ಥರ ನಿಮಗೆ ಸ್ಟ್ರೈಕ್ ಔಟ್ ಮಾಡಬೇಕು ಅಂದರೆ S ಟ್ಯಾಗನ್ನು ಯೂಸ್ ಮಾಡ್ತಿದ್ವಿ, ಆರ್ ಅಂಡರ್ಲೈನ್ ಅನ್ನು ಕೊಡಬೇಕು ಅಂದರೆ U ಟ್ಯಾಗನ್ನು ಯೂಸ್ ಮಾಡ್ತಿದ್ವಿ. ಆದರೆ ಈ HTML5ಅಲ್ಲಿ ಈ ಎಲ್ಲ ಟ್ಯಾಗ್ಸ್ಗಳನ್ನು ಈ ಟ್ಯಾಗ್ಸಿಂದ ರೀಪ್ಲೇಸ್ ಮಾಡಲಾಗಿದೆ. ಓಕೆ, ಸೊ ಇವಾಗ ನಿಮಗೆ ಒಂದು ಸೆಂಟೆನ್ಸನ್ನು ನೆಕ್ಸ್ಟ್ ಲೈನಲ್ಲಿ ಡಿಸ್ಪ್ಲೇ ಮಾಡಬೇಕು ಅಂದರೆ ನೀವು ಲೈನ್ ಬ್ರೇಕನ್ನು ಕೂಡ ಯೂಸ್ ಮಾಡ್ಬೋದು. ಲೈನ್ ಬ್ರೇಕನ್ನು ನಾವು ಇಲ್ಲಿ BR ಟ್ಯಾಗ್ ಅಂತ ಹೇಳ್ತೀವಿ. ಓಕೆ, ಸೊ ಇಲ್ಲಿ ನೋಡೋದಾದರೆ ನಿಮಗೆ ನೋಡಿ ಈ ಸ್ಟೇಟ್ಮೆಂಟ್ ನೆಕ್ಸ್ಟ್ ಲೈನಲ್ಲಿ ಡಿಸ್ಪ್ಲೇ ಆಗಿದೆ. ಓಕೆ, ಸೊ ಅದೇ ಥರ ನಿಮಗೆ ಒಂದು ಹಾರಿಜಾಂಟಲ್ ಲೈನನ್ನು ಡಿಸ್ಪ್ಲೇ ಮಾಡಬೇಕು ಅಂದರೆ ನೀವು HR ಟ್ಯಾಗನ್ನು ಯೂಸ್ ಮಾಡಿ. ಓಕೆ, ಸೊ ಇಲ್ಲಿ ನೋಡಿ ನಿಮಗೆ ಒಂದು ಹಾರಿಜಾಂಟಲ್ ಲೈನ್ ಡಿಸ್ಪ್ಲೇ ಆಗಿದೆ. ಓಕೆ, ಸೊ ಇನ್ನೊಂದು ಟ್ಯಾಗ್ ಯಾವುದು ಅಂದರೆ ಸ್ಪ್ಯಾನ್ ಟ್ಯಾಗ್. ಓಕೆ, ನಿಮಗೆ ನಿಮ್ಮ ಪ್ಯಾರಾಗ್ರಾಫಲ್ಲಿ ಯಾವುದಾದ್ರೂ ಒಂದು ಸೆಂಟೆನ್ಸನ್ನು ನಿಮಗೆ ಹೈಲೈಟ್ ಮಾಡಬೇಕು ಅಂದರೆ ಸ್ಪ್ಯಾನ್ ಟ್ಯಾಗನ್ನು ಯೂಸ್ ಮಾಡ್ಬೋದು. ಓಕೆ, ಸೊ ಇಲ್ಲಿ ನಾನು ಸ್ಪ್ಯಾನ್ ಟ್ಯಾಗನ್ನು ಇಲ್ಲಿ ಹಾಕ್ತಾ ಇದ್ದೀನಿ. ಓಕೆ, ಸೊ ನಿಮಗೆ ಇವಾಗ ಯಾವುದೇ ಡಿಫ್ರೆನ್ಸ್ ಕಾಣಲ್ಲ. ಓಕೆ, ಸೊ ನಿಮಗೆ ಡಿಫ್ರೆನ್ಸ್ ಕಾಣಲಿಕ್ಕೆ ಅಂತ ನಾನು ಚಿಕ್ಕದಾಗೊಂದು ಸ್ಟೈಲಿಂಗನ್ನು ಹಾಕ್ತೀನಿ. ಓಕೆ, ಸೊ ನೀವು ಸ್ಟೈಲಿಂಗ್ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ನಾವು CSS ಕಲಿಬೇಕಿದ್ರೆ ಡಿಟೇಲ್ ಆಗಿ ನಾವು ಕಲೀಲಿಕ್ಕಿದ್ದೇವೆ. ಓಕೆ, ಸೊ ಇಲ್ಲಿ ನಾನು ಜಸ್ಟ್ ನಿಮಗೆ ಡಿಫ್ರೆನ್ಸ್ ಕಾಣೋದಕ್ಕೆ ನಾನಿಲ್ಲಿ ಚಿಕ್ಕದಾಗಿ ಸ್ಟೈಲಿಂಗನ್ನು ಕೊಡ್ತಾ ಇದ್ದೀನಿ. ಸೊ ಇಲ್ಲಿ ನಾನು ಬ್ಯಾಕ್ಗ್ರೌಂಡ್ ಕಲರ್ ರೆಡ್ ಅಂತ ಕೊಡ್ತೀನಿ. ಓಕೆ, ಸೊ ಇವಾಗ ನೀವು ನಿಮ್ಮ ಬ್ರೌಸರಲ್ಲಿ ನೋಡಿದರೆ ನೋಡಿ ನಿಮಗೆ ಈ ಸ್ಟೇಟ್ಮೆಂಟ್ ರೆಡ್ ಬ್ಯಾಕ್ಗ್ರೌಂಡಲ್ಲಿ ಕಾಣಿಸ್ತಾ ಇದೆ. ಸೊ ನಿಮಗೆ ಈ ಥರ ಯಾವುದಾದ್ರೂ ಒಂದು ಸ್ಟೇಟ್ಮೆಂಟನ್ನು ಹೈಲೈಟ್ ಮಾಡಲಿಕ್ಕಿದ್ರೆ ನೀವು ಸ್ಪ್ಯಾನ್ ಟ್ಯಾಗನ್ನು ಯೂಸ್ ಮಾಡ್ಬೋದು. ಓಕೆ, ಸೊ ಇವತ್ತು ನಾವು ಹೆಡ್ಡಿಂಗ್ ಟ್ಯಾಗ್ಸ್ ಬಗ್ಗೆ ಕಲ್ತ್ವಿ. ಪ್ಯಾರಾಗ್ರಾಫ್ ಟ್ಯಾಗ್ ಅಂದರೆ ಏನು, ಅದನ್ನು ಹೇಗೆ ಯೂಸ್ ಮಾಡೋದು ಅಂತ ನೋಡಿದ್ವಿ. ಸೊ ಅದೇ ಥರ ಸ್ಟ್ರಾಂಗ್, EM, DEL, ಬೋಲ್ಡ್, ಇಟ್ಯಾಲಿಕ್, ಸ್ಟ್ರೈಕ್ ಔಟ್ ಈ ಥರದ್ದು ಟ್ಯಾಗ್ಸ್ಗಳನ್ನು ಕೂಡ ನೋಡಿದ್ವಿ. ಸೊ ನೆಕ್ಸ್ಟ್ ನಾವು ಲೈನ್ ಬ್ರೇಕನ್ನು ಹೇಗೆ ಕೊಡೋದು ಅಂತ ನೋಡಿದ್ವಿ. ಒಂದು ಹಾರಿಜಾಂಟಲ್ ಲೈನನ್ನು ಹೇಗೆ ಡಿಸ್ಪ್ಲೇ ಮಾಡೋದು ಅಂತ ಕೂಡ ನೋಡಿದ್ವಿ. ಅದೇ ಥರ ಒಂದು ಪರ್ಟಿಕ್ಯುಲರ್ ಸ್ಟೇಟ್ಮೆಂಟನ್ನು ಹೈಲೈಟ್ ಮಾಡೋದು ಹೇಗೆ ಯೂಸಿಂಗ್ ಸ್ಪ್ಯಾನ್ ಟ್ಯಾಗ್ ಅಂತ ಕೂಡ ನೋಡಿದ್ವಿ. ಸೊ ನಾವು ನಮ್ಮ ನೆಕ್ಸ್ಟ್ ವಿಡಿಯೋದಲ್ಲಿ ಇಮೇಜಸ್ ಬಗ್ಗೆ ಕಲಿಯೋಣ. ಸೊ ಒಂದು ಇಮೇಜನ್ನು ಹೇಗೆ ನಾವು ನಮ್ಮ ವೆಬ್ಸೈಟಲ್ಲಿ ಹಾಕ್ಬೋದು ಅಂತ ನೋಡೋಣ.